ವಿಕ್ರಾಂತ ಗೌಡನ ವಿಷಯಕ್ಕೆ ಯಾರಾದರೂ ಬಂದರೆ ಅವರ ರುಂಡವನೇ ಚಂಡಾಡುವ ರುದ್ರ ತಾಂಡವನು. ಈ ಗೌಡನ ಖಜಾನೆ ದಿನದಿಂದ ದಿನಕ್ಕೆ ತುಂಬಾನೇ ಬೆಳೀತಾ ಇದೆ. ಈ ಭೂಲೋಕವನ್ನೇ ಕೊಂಡಕೊಳ್ಳಬಲ್ಲ ಈ ವಿಕ್ರಾಂತ ಗೌಡ ನಮಸ್ಕಾರ ಶ್ರೀಮಂತ ಗೌಡರಿಗೆ. ನಮಸ್ಕಾರ. ಬಾ ನರಸಿಂಹ, ಬಂದ ವಿಷಯ? ಗೌಡ್ರೆ, ಹೋದ ಶೇಂಗಾ ಮಾರಿದ ಹಣವನ್ನು ಕೇಳಲು ಬಂದರೆ ಹಣ ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿ ಕಳಿಸಿದ್ದಾರೆ ಅಂತಲ್ಲ, ಯಾಕೆ? ಯಾಕೆ? ಹಣ ಕೊಟ್ಟಷ್ಟು ತೆಗೆದುಕೊಂಡು ಹೋಗುವುದನ್ನು ಬಿಟ್ಟು ಹೆಚ್ಚಿಗೆ ಮಾತನಾಡಿದ್ದಕ್ಕೆ ಮರಳಿ ಕಳಿಸಿದೆ ಅಷ್ಟೇ. ಏ ವಿಕ್ರಾಂತ್ ಗೌಡ, ನೀನೇನು ನನಗೆ ಸುಮ್ಮನೆ ಹಣ ಕೊಡುತ್ತಿಲ್ಲ. ನಾವು ಕಷ್ಟಪಟ್ಟ ದುಡಿದ ಬೆಳೆ ತೆಗೆದುಕೊಂಡು ಹಣ ಕೊಡುತ್ತಿರುವೆ. ಬೆಳೆಗೆ ತಕ್ಕಂತೆ ಬೆಲೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಲೇ ಬಡ ರೈತ, ನನ್ನ ಮಾತಿನ ಎದುರು ನಿಂತು ಮಾತನಾಡುವ ಆ ಹಲ್ಕ ನನ್ನ ಮಗನೇ. ಈ ಊರಿನಲ್ಲಿ ನಾನು ಹೇಳಿದ್ದೆ ವೇದಾಂತ, ನನ್ನದೇ ಹಾರಾಟ. ನಿನ್ನ ಹಾರಾಟಕ್ಕೆ ಸಮಾಪ್ತಿ ಹೇಳಲು ಬಂದಿರುವೆ. ರೈತರ ಪರವಾಗಿ ರೊಚ್ಚಿಗೆದ್ದ ರೈತ ಹುಲಿ 20,000 ಬೆಲೆ ಬಾಳುವ ಬೆಳೆಯನ್ನು 10,000 ಕೊಡುವೆ ಆ ಮಗನೇ. ಈ ಉಗ್ರ ನರಸಿಂಹ ಉಗ್ರ ರೂಪ ತಾಳುವ ಮುನ್ನ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನನ್ನ ಹರಿತವಾದ ಖಡ್ಗಕ್ಕೆ ನಿನ್ನ ರಕ್ತ ಹಚ್ಚಬೇಕಾದಿತ್ತು. ಎಚ್ಚರ. ರಕ್ತ? ಲೇ ಬಡ ಕುನ್ನಿ, ಹುಟ್ಟುವಾಗಲೇ ರಕ್ತದೊಂದಿಗೆ ಬೆಳೆದಿರುವ ಈ ವಿಕ್ರಾಂತ ಗೌಡನಿಗೆ ರಕ್ತದ ರುಚಿ ತೋರಿಸುವ ಆ ಮಗನೇ. ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸುಮ್ಮನೆ ಹೋಗುವುದಕ್ಕೆ ನಾನೇನು ಬಳೆ ತೊಟ್ಟಿರುವ ಹೆಂಗಸು ಅಲ್ಲ. ನಿಮ್ಮಂತ ಪಾಪಿಯ ಲೋಕಕ್ಕೆ ಕ್ರಾಂತಿಯ ಖಡ್ಗ ಹಿಡಿದು ಹೋರಾಡಲು ಬಂದಿರುವ ಗಂಡದ ಪುಂಡ ಎಂಟದ ಬಂಟ ಉಗ್ರ ನರಸಿಂಹಲೇ ವಿಕ್ರಾಂತ್ ಗೌಡ. ನಮ್ಮಂತ ರೈತರಿಂದಲೇ ನೀನು ಶ್ರೀಮಂತನಾಗಿರುವುದು. ಮುಗ್ಧ ರೈತರಿಗೆ ಮೋಸ ಮಾಡಿ ಅವರ ದುಡಿದ ದುಡ್ಡಲ್ಲಿ ಲಾಭ ದೋಚಿಕೊಳ್ಳುತ್ತಿರುವ ಹಲ್ಕಾನರ ಮಗ ನೀನು. ಕ್ರಾಂತಿಯ ಖಡ್ಗ? ಏ ನರಸಿಂಹ, ಕೈಯಲ್ಲಿ ಕ್ರಾಂತಿಯ ಖಡ್ಗ ಹಿಡಿದ ಮಾತ್ರಕ್ಕೆ ನೀನೇನು ಸಂಗೊಳ್ಳಿ ರಾಯಣ್ಣ ಆಗಲ್ಲ, ಅಥವಾ ಛತ್ರಪತಿ ಶಿವಾಜಿ ಮಹಾರಾಜ ಕೂಡ ಆಗಲ್ಲ. ಅದು ಈ ಕಲಿಯುಗದಲ್ಲಿ ನಡೆಯುವುದೂ ಇಲ್ಲ. ಯಾಕಂದರೆ ಇದು ದುಷ್ಟರ ಸಾಮ್ರಾಜ್ಯ. ಈ ಕಲಿಯುಗದಲ್ಲಿ ನೀತಿವಂತರಿಗೆ ಬೆಲೆನೇ ಇಲ್ಲ. ಯಾಕಂದರೆ ಇದು ದೌರ್ಜನ್ಯ ತುಂಬಿದ ನಮ್ಮದೇ ಕಾರವಾರ. ದೌರ್ಜನ್ಯ? ರೈತ ಸುಮ್ಮನಿರುವ ತನಕ ನಿಮ್ಮಂತವರ ದೌರ್ಜನ್ಯ. ಹೆಚ್ಚಿಗೆದ್ದು ಕೈಯಲ್ಲಿ ಹಿಡಿದರೆ ನಿಮ್ಮಂತ ಕಟುಕರ ಸರ್ವನಾಶ. ದುಷ್ಟರ ನಾಡಿನಲ್ಲಿ ರೈತ ಗರ್ಜನೆ ಮಾಡಿದರೆ ಸರ್ಕಾರ ಅಷ್ಟೇ ಅಲ್ಲ, ಇಡೀ ಸಾಮ್ರಾಜ್ಯವೇ ರೈತರ ಕಾಲ ಕೆಂಪಗೆ ಬಿದ್ದಿರುತ್ತದೆ. ಇದು ಬೆವರ ಸುರಿಸುವ ರೈತನ ತಾಕತ್ತು. ರೈತ ಗರ್ಜನೆ? ಯಾವ ರೈತ ಬಂದರೇನು? ಈ ವಿಕ್ರಾಂತ ಗೌಡನ ಮುಂದೆ ತೃಣಕ್ಕೆ ಸಮಾನ. ಗೌಡ, ಕತ್ತರಿಸಿ ಹಾಕ ಶ್ರೀಮಂತರ ಹತ್ತಿರ ದುಡ್ಡುದೆಂದರೆ ದುಡ್ಡು ತಿನ್ನಲ್ಲ ಹೊರತು ರೈತ ಬೆಳೆದ ಅನ್ನವನ್ನೇ ತಿನ್ನುತ್ತಾರೆ.
ನೀನು ರೈತರಿಗೆ ಮೋಸ ಮಾಡಿ ಗಳಿಸಿದ ಹಣವನ್ನು ನಾಯಿ ಮುಂದೆ ಹಾಕಿದರೂ ಕೂಡ ನಾಯಿ ಕೂಡ ತಿನ್ನಲ್ಲ, ಹೊರತು ಅದು ರೈತ ಬೆಳೆದ ಅನ್ನವನ್ನೇ ತಿನ್ನುತ್ತದೆ. ಲೇ ಭಿಕಾರಿ ನನ್ನ ಮಗನೇ, ಬುದ್ಧಿ ಹೇಳುವುದಕ್ಕೆ ನೀನೇನು ದೊಡ್ಡ ವ್ಯಕ್ತಿ ಅಲ್ಲ. ಸುಮ್ಮನೆ ಈ ಶ್ರೀಮಂತ ಸೌಕಾರನನ್ನು ಕೆಣಕಿದ್ದರೆ ಹೋಗುವುದು ನಿನ್ನ ಪ್ರಾಣ. ಲೇ ಗೌಡ, ಕತ್ತರಿಸಿ ಹಾಕಲು ನಾನೇನು ಕುರಿಯಲ್ಲ, ಸಿಂಹ ನರಸಿಂಹ. ನಿಮ್ಮಂತ ರೈತ ದ್ರೋಹಿ ನನ್ನ ಮಕ್ಕಳ ರಕ್ತ ಕುಡಿಯುವ ರಣಬೇಟೆಗಾರ ಈ ನರಸಿಂಹ. ನಾನು ಹೇಳಿದ ಮಾತು ತಿಳಿದುಕೊಂಡರೆ ಒಳ್ಳೆಯದು. ಎಲ್ಲ ರೈತರಿಗೆ ಕಮಿಷನ್ ಇಲ್ಲದೆ ಬೆಳೆಗೆ ತಕ್ಕಂತೆ ಬೆಲೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ವಂಚನೆಯಿಂದ ನಡೆಸುತ್ತಿರುವ ನಿನ್ನ ಅಂಗಡಿ ಮಾರುಕಟ್ಟೆಗಳನ್ನು ಸರ್ವನಾಶ ಮಾಡುವೆ. ನಿನ್ನ ಗುಂಡಾ ಸಾಮ್ರಾಜ್ಯವನ್ನು ಗುಂಡಿಗೆಯಲ್ಲಿ ಮುಚ್ಚಿ ಹಾಕುವೆ. ನರಸಿಂಹ, ನನ್ನ ಸಾಮ್ರಾಜ್ಯಕ್ಕೆ ಏನಾದರೂ ಧಕ್ಕೆ ತಂದರೆ ಮರಳಿ ನಿನ್ನ ದೇಹ ಮನೆ ಮುಟ್ಟಲಾರದು. ಎಚ್ಚರ ಮಗನೇ, ಈ ವಿಕ್ರಾಂತ ಗೌಡ ಲಾಭವಿಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಲಾರೇನು. ನನ್ನ ಮಾರುಕಟ್ಟೆಗೆ ಬಂದ ಬೆಳೆಯನ್ನು ನಾನು ಹಾಕಿದ ಭಿಕ್ಷೆಯನ್ನು ತೆಗೆದುಕೊಂಡು ನಿಮ್ಮಂಥ ರೈತರು ಸುಮ್ಮನೆ ಹೋಗಬೇಕಷ್ಟೇ. ರೈತರಿಗೆ ಭಿಕ್ಷೆ ನೀಡುತ್ತೇನೆ ಎಂದು ಬಗಳಿದರೆ ನಿನ್ನ ನಾಲಿಗೆ ಕತ್ತರಿಸಿ ಹಾಕುವೆ ಮಗನೇ. ಈ ಜಗತ್ತು ನಿಂತಿರುವುದು ನಮ್ಮಂತ ರೈತರಿಂದ ಹೊರತು ನಿಮ್ಮಂತ ದುಷ್ಟ ಜನರಿಂದಲ್ಲ. ನಾನು ಹೇಳಿದ ಮಾತು ತಿಳಿದುಕೊಂಡರೆ ಒಳ್ಳೆಯದು, ಇಲ್ಲದಿದ್ದರೆ ರೈತ ಮೂರನೇ ಕಣ್ಣು ತೆಗೆಯಬೇಕಾದೀತು. ಎಚ್ಚರ. ನರಸಿಂಹ, ಮೂರನೇ ಕಣ್ಣು ತೆಗೆಯುವುದಕ್ಕೆ ನೀನೇನು ಪರಮಾತ್ಮ ಅಲ್ಲ. ಇವನು ರುದ್ರ ತಾಂಡವಾಡುವ ವಿಕ್ರಾಂತ ಗೌಡ. ನ್ಯಾಯಕ್ಕೆ ಎಂದು ತಲೆ ಬಾಗಿಸಲಾರೇನು. ಅನ್ಯಾಯವೇ ನನ್ನ ದೇಹ. ಅನ್ಯಾಯದಿಂದ ಬದುಕುತ್ತಿರುವ ನನ್ನನ್ನು ನೀನು ಅಷ್ಟೇ ಕೋ. ಆ ದೇವರು ಬಂದರೂ ಬದಲಾಗುವುದಿಲ್ಲ. ಗೌಡ, ಇನ್ನು ಮುಂದೆ ರೈತ ಹಿಡಿಯಬೇಕಾಗುತ್ತದೆ ಕ್ರಾಂತಿಯ ಖಡ್ಗ. ರೈತ ಸಿಡಿದರೆ ನಿಮ್ಮಂತ ಶ್ರೀಮಂತರು ಅಷ್ಟೇ ಅಲ್ಲ, ಸರ್ಕಾರವೇ ಕೆಡವು ಹಾಕುವ ಧೈರ್ಯ ಈ ರೈತರಿಗಿದೆ. ಕಾಡಿಗೆ 1000 ಸಿಂಹ, ವಿಧಾನಸೌಧಕ್ಕೆ 4 ಸಿಂಹ. ಈ ರೈತರ ಉಸಿರಿಗೆ ಈ ನರಸಿಂಹ ಉಗ್ರ ನರಸಿಂಹ. ನಿನ್ನಂತ ಸಿಂಹಗಳನ್ನು ನನ್ನ ಸಾಮ್ರಾಜ್ಯದಲ್ಲಿ ಸಾವಿರಾರು ಸಾಕಿದ್ದೇನೆ. ನನ್ನ ಗುಂಡಾ ಸಾಮ್ರಾಜ್ಯದಲ್ಲಿ ನಿನ್ನಂತ ಸಿಂಹಗಳು ನಾನು ಹಾಕುವ ಎಂಜಲ ಮೂಳೆ ತಿಂದು ಬದುಕುತ್ತಿದ್ದಾರೆ. ಅಂದ ಮೇಲೆ ನೀನ್ಯಾವ ಸಿಂಹ? ಕೇವಲ ನೀನೊಬ್ಬ ಬಡ ಕುನ್ಯ ಅಷ್ಟೇ. ಮದ ಏರಿದ ಆನೆಯನ್ನು ಹಿಂಬಾಲಿಸಿ ಬೇಟೆಯಾಡುವ ರಣಬೇಟೆಗಾರ ಈ ನರಸಿಂಹ. ನಿಮ್ಮಂತ ಸೊಕ್ಕಿನ ಮಕ್ಕಳಿಗೆ ಮಿಕ್ಕಿದ ಗಂಡ ಬೇರುಂಡ. ನಿಮ್ಮಂತ ಈ ನರಸಿಂಹ ನಿಮ್ಮಂತ ಗರ್ವದ ಜನರಿಗೆ ಗರ್ಜಿಸುವ ಗಂಡು ಹುಲಿ. ನರಸಿಂಹ, ಈ ವಿಕ್ರಾಂತ ಗೌಡನು ಸರ್ಪದ ಅಡಿಯಲ್ಲಿ ಸಿಲುಕಿದ್ಯಾ ಮಗನೇ? ಈ ವಿಕ್ರಾಂತ ಗೌಡನ ಮುಂದೆ ಕ್ಷಣ ಕ್ಷಣಕ್ಕೂ ರೌದ್ರ ರೂಪವಾಗಿ ಕಾಡುವೆ. ಕುಂತರು ನಿಂತರು ಕಾಡುವೆ. ಹೆಡೆ ಎತ್ತಿದ ಸರ್ಪನಾಗೆ. ಸರ್ಪ ಹೆಡೆ ಎತ್ತಿದಾಗ ಗರುಡ ಕೆಕ್ಕರಿಸಿ ಕಣ್ಣು ಬಿಟ್ಟರೆ ಹೆಡೆ ಎತ್ತಿದ ಸರ್ಪ ಗರುಡನಿಗೆ ಶರಣಾಗಲೇಬೇಕು. ಈ ಪಾಪು ಲೋಕದಲ್ಲಿ ಕತ್ತಿ ಹಿಡಿದು ಕತ್ತು ಕತ್ತರಿಸಿ ರಕ್ತ ದೋಕಳಿ ಆಡುತ್ತಿರುವ ನಿಮ್ಮಂತ ರೌಡಿಗಳಿಗೆ ಕಾಲು ಕೆದರಿ ನಿಂತಿರುವೆ ಆ ವೀರಭದ್ರನ ಅವತಾರವಾಗಿ.
ನರಸಿಂಹ, ಈ ವಿಕ್ರಾಂತ ಗೌಡನ ಸರ್ಪದಡಿಯಲ್ಲಿ ಸಿಲುಕಿದೆಯಾ ಮಗನೇ? ಇನ್ನುವರೆಗೂ ಈ ವಿಕ್ರಾಂತ ಗೌಡನ ವಿಷಯಕ್ಕೆ ಯಾರೂ ಬಂದಿಲ್ಲ. ಆದರೆ ನೀನು ನನ್ನ ವಿಷಯಕ್ಕೆ ತಲೆ ಹಾಕಿದೀಯಾ ಮಗನೇ? ಲೇ ಗೌಡ, ನೀನೇನು ಹುಲಿನ ಸಿಂಹನ? ನಿನ್ನನ್ನು ಅಂಜಿ ಬಾಳುವುದಕ್ಕೆ ಕೊನೆಯದಾಗಿ ಹೇಳುತ್ತಿರುವೆ, ಮರ್ಯಾದೆಯಿಂದ 20,000 ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಚೆಂಡಿನ ರುಂಡವನ್ನು ಚೆಂಡಾಡುವೆ. ರುಂಡವನ್ನು ಚೆಂಡಾಡುವೆ ಹಲ್ಕ ನನ್ನ ಮಗನೇ. ಹಣ ನಾನು ಕೊಡುವುದಿಲ್ಲ. ಅದೇನು ಮಾಡ್ಕೋತೋ ಮಾಡ್ಕೋ ಹೋಗು. ಹಾಗಾದರೆ ಮುಗೀತು ನಿನ್ನ ಪ್ರಾಣದ ಕತೆ. ನಮ್ಮ ಗೌಡವ್ರಿಗೆ ಏನೋ ಮಾಡಬೇಡ, ನಿನ್ನ ದೊಡ್ಡವನು. ಏ ಗೌಡ, ಈ ದೊಡ್ಡ ಈ ಮೊದಲೇ ಕೊಟ್ಟಿದ್ದರೆ ಇಷ್ಟೆಲ್ಲ ರಾಮಾಯಣ ನಡುತ್ತಿರಲಿಲ್ಲ. ए विक्रांत पाटिल, जाने से पहले तुझे एक बात बता तो अच्छी तरह सुन ले। जब तक ये नरसिम्हा जिंदा है तब तक तू तो क्या, तेरा ही हड्डी काकर पल्ले वाला तेरा पालतू कुत्ता मारता भी कुछ नहीं बिगाड़ सकता। याद रख ले, फिर मिलूंगा। ನರಸಿಂಹ, ಈ ಕೆಟ್ಟ ಯುಗದಲ್ಲಿ ಅನ್ಯಾಯ ಸಾಮ್ರಾಜ್ಯದಲ್ಲಿ ಮೆರೆಯುತ್ತಿರುವೆಲ್ಲ ಮಗನೇ. ಈ ವಿಕ್ರಾಂತ ಗೌಡ ಒಂದು ಸಲ ಮನಸ್ಸು ಮಾಡಿದ್ದರೆ ಸಾಕು, ನಿಮ್ಮ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡದೆ ಬಿಡುವನಲ್ಲ. ನಿಮ್ಮ ತುಂಬಿದ ಸಂಸಾರಕ್ಕೆ ಹುಳಿ ಹಿಂಡಿ ರಕ್ತಪಾತ ಮಾಡದಿದ್ದರ ಈ ವಿಕ್ರಾಂತ ಗೌಡನ ಗಂಡಸ್ತನಕ್ಕೆ ಅವಮಾನ. ಸಂಗು, ಸಂಗು, ನೀನು ದುಡ್ಡು ಕೊಟ್ಟು ತಪ್ಪು ಮಾಡಿದ್ಯಾ. ನಮ್ಮೊಳಗೆ ನಾವೇ ಎಲ್ಲ ಮಿಟಾಸ್ಕೊಂಡು ಕೊಟ್ಟರೆ ಎಲ್ಲ ಇದು ಸರಿಯಾಗಿ ಹೋಗ್ತದ್ರಿ ಗೌಡ್ರ. ಲೇ ನರಸಿಂಹ, ಈಗ ಆರಂಭವಾಗಿದೆ. ಅಂತ್ಯ ಆಗುವುದರೊಳಗೆ ಅಂತ್ಯ ಹಾಡದಿದ್ದರ ನನ್ನ ಹೆಸರು ವಿಕ್ರಾಂತ ಗೌಡನೇ ಅಲ್ಲ. ನರ್ರಿ ಗೌಡ್ರೆ, ನರ್ರಿ ಮುಂದೆ ಏನಾಗಿತ್ತು ನೋಡ್ಯಾರ ನೋಡ್ರಿ.